ನೀವು ಕೂಡ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಮಾಡಬೇಕಾ? ಬನ್ನಿ, ನಾವು ಕೊಡ್ತೀವಿ ಬಿಸ್ನೆಸ್ ಆಪರ್ಚುನಿಟಿ. ಮಹಿಳೆಯರು ಪುರುಷರು ಯಾರು ಬೇಕಾದರೂ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ. 10,000 to 15,000 ಇನ್ವೆಸ್ಟ್ಮೆಂಟಲ್ಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಮಾರ್ಕೆಟಲ್ಲಿ 1000 ಬ್ರ್ಯಾಂಡ್ ಇದ್ದಾರೆ. ಬೆಂಗಳೂರಲ್ಲೇ ಟೋಟಲ್ 25,000 ಶರ್ಟ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. ಸ್ವಂತ ಬಿಸ್ನೆಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಕಾಂಪಿಟೇಟಿವ್ ರೇಟಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ ಕೊಡ್ತೀವಿ. ಈ ಬಿಸ್ನೆಸ್ನ ಯಾರು ಬೇಕಾದರೂ ಎಲ್ಲಾದರೂ ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಒಳ್ಳೆ ಸಂಪಾದನೆ ಮಾಡ್ಬೋದು. ಯಾವುದೇ ರೀತಿ ಮಾರ್ಕೆಟಿಂಗ್ ಸಮಸ್ಯೆ ಇರೋದಿಲ್ಲ. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಯಾವುದೂ ಎಜುಕೇಷನ್ ಬೇಕಾಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ ಹತ್ರ ಕೇವಲ 10,000 ಇದೆಯಾ? ಹಾಗಿದ್ರೆ ನಿಮಗೆ ಈ ಕಂಪನಿ ನಿಮಗೆ ಒಂದು ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ. ಅದು ಕೂಡ ಕೇವಲ ಒಂದು 10,000ದಲ್ಲಿ. ನಿಮ್ಮ ಹತ್ರ 10,000 ಇದ್ರೆ ನೀವು ಮನೆಯಿಂದಲೇ ಈ ಒಂದು ಬಿಸ್ನೆಸ್ ಅನ್ನು ಶುರು ಮಾಡಿ ಒಂದು ಪ್ರತಿ ತಿಂಗಳು 60,000 to 70,000 ಆರಾಮಾಗಿ ಅರ್ನಿಂಗ್ ಅನ್ನ ಮಾಡಬಹುದು. ಸೊ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಸ್ನೆಸ್ ಅಪಾರ್ಚುನಿಟಿ ಕೊಡ್ತಾ ಇರುವಂತಹ ಬಹಿತಿ ಗಾರ್ಮೆಂಟ್ಸ್ ನ MD ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಸರ್ ತುಂಬಾ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್ ಸರ್. ಓಕೆ ಸರ್, ನಮ್ಮ ವ್ಯೂವರ್ಸಿಗೆ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದ್ದೀರಾ. ಸೊ ಹಾಗಾದ್ರೆ ಸರ್, ಈ ಒಂದು ಬಿಸ್ನೆಸ್ ಯಾವುದು, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಸರ್ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನಮ್ಮದು ಬಾಹಿತಿ ಗಾರ್ಮೆಂಟ್ಸ್ ಅಂತ. ನಮಸ್ಕಾರ ವೀಕ್ಷಕರೇ. ನಮ್ಮ ಕಂಪನಿ ಬಾಹಿತಿ ಗಾರ್ಮೆಂಟ್ಸ್ ಬೆಂಗಳೂರಲ್ಲಿರೋದು. ಈ ಕಂಪನಿ 25 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲೇ ಈ ಬಿಸ್ನೆಸ್ಸೇ ಮಾಡ್ತಾ ಇರೋದು. ಮತ್ತು ಶರ್ಟ್ಸು, ಕ್ವಾಲಿಟಿ ಶರ್ಟ್ಸು ಬೇಕಂದರೆ ಅದೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಓಕೆ. ಮತ್ತು ನಮ್ಮದು ಬ್ರ್ಯಾಂಡ್ ಬಂದುಬಿಟ್ಟು ಕಫ್ಲೈನು ಮತ್ತು ಕಮೀಸಾ, 2 ಬ್ರ್ಯಾಂಡ್ ಇರೋದು ನಮ್ಮದು. ಕಫ್ಲೈನ್ ಬಂದುಬಿಟ್ಟು 150 ರೂಪಾಯಿಂದ 200 ರೂಪಾಯಿ ಶರ್ಟ್ಸ್ ಕೊಡುತ್ತೆ. ಕಮೀಸಾ ಬಂದುಬಿಟ್ಟು 200 ರೂಪಾಯಿಂದ 400 ರೂಪಾಯಿ ಶರ್ಟ್ಸ್ ಕೊಡುತ್ತೆ. ಓಕೆ ಸರ್. ಕಲರ್, ಸೈಜ್, ಫಿನಿಶಿಂಗ್ ಎಲ್ಲ 100% ಗ್ಯಾರಂಟಿ. ಓಕೆ ಸರ್. ಮತ್ತು ನೀವು ಸುಮಾರು ನಮ್ಮ ಕಸ್ಟಮರ್ಸ್ ಆ ಥರನೂ ಇರ್ತಾರೆ, ಯಾರು ನಮ್ಮ ಹತ್ರ ಬರ್ತಾರಲ್ವಾ ಅವರು ಅವ್ರ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾರೆ. ಅವ್ರ ಫ್ರೆಂಡ್ಸು, ಫ್ಯಾಮಿಲಿ ಅವ್ರಿಗೆಲ್ಲ ಸೇಲ್ ಮಾಡ್ತಾರೆ ಮತ್ತು ಅವ್ರು ಬಿಸ್ನೆಸ್ ಮಾಡ್ತಾರೆ. ಮತ್ತು ಸುಮಾರು ಜನ ಆ ಥರನೂ ಇರ್ತಾರೆ, ಆ ಥರ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಅಂಗಡಿನ ತೊಗೊಂಡ್ಬಿಡ್ತಾರೆ ಮತ್ತು ಇನ್ನೂ ದೊಡ್ಡ ಕೆಲಸ ಮಾಡ್ತಾರೆ. ಸೊ ಆ ಥರ ನಮ್ಮ ಕ್ವಾಲಿಟಿ. ನೀವು ನಮ್ಮ ಕ್ವಾಲಿಟಿ ಒಂದ್ಸಲಿ ಯೂಸ್ ಮಾಡಿದರೆ ನಿಮಗೆ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಬರೀ ಮಾರ್ಕೆಟಿಂಗ್ ಟೆಕ್ನಿಕ್ ಎಲ್ಲ ನೀವು ಹೇಗೆ ಮಾಡಬೇಕು ಆ ಏರಿಯಾದಲ್ಲಿ ನೀವು ನೋಡಬೇಕು, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ನೀವು ಹೇಗೆ ಸೇಲ್ ಮಾಡ್ತೀರಾ ಅದೆಲ್ಲ ನೀವು ನೋಡಬೇಕು. ಓಕೆ ಸರ್, ನಿಮ್ಮ ಒಂದು ಬಟ್ಟೆ ಕ್ವಾಲಿಟಿ ಯಾವ ಥರ ಇರುತ್ತೆ, ಯಾವೆಲ್ಲ ಒಂದು ಕಲೆಕ್ಷನ್ ಇದೆ ಅವೆಲ್ಲ ತೋರಿಸ್ಬೋದು ಸರ್? ಸರ್, ನಮ್ದು ಇಲ್ಲಿ ಬಂದ್ಬಿಟ್ಟು ಇಷ್ಟು ದೊಡ್ಡದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಸುತ್ತ. ಇದು ಬಂದ್ಬಿಟ್ಟು 220 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಇಷ್ಟು ದೊಡ್ಡದು ಸೆಂಟರ್ ಮಾಡಿದೀವಿ. ಇದು ಯಾಕೆ ಮಾಡಿದೀವಿ ಅಂದ್ರೆ ಇಲ್ಲಿ ನಮ್ಮ ಹತ್ರ ಯಾವಾಗಾದ್ರೂ 700 to 800 ವೆರೈಟಿ ಸಿಗುತ್ತೆ ಬರೀ ಶರ್ಟ್ಸ್ ಅಲ್ಲಿ. ಸುಮಾರು ಜನ ಏನ್ ಮಾಡ್ತಾರೆ, ಅವ್ರ ಹತ್ರ ಇರುತ್ತೆ ಇನ್ನು 100-200 ವೆರೈಟೀಸ್ ಇರುತ್ತೆ, ಬಟ್ ಅದೆಲ್ಲ ಗಜಿಬಿಜಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಈ ತರ ಒಂದು ದೊಡ್ಡದು ಸೆಂಟರ್ ಮಾಡಿದೀವಿ. ಆರಾಮಾಗಿ ನೀವು ಇಲ್ಲಿ ಬರ್ಬೋದು, ಇಲ್ಲಿ ಆರಾಮಾಗಿ ತಿಳ್ಕೊಳ್ಬೋದು. ನಮ್ಮ ಹತ್ರ ಅಕೌಂಟ್ ಮ್ಯಾನೇಜರ್ಸ್ ಇದ್ದಾರೆ, ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಗೈಡ್ ಮಾಡ್ತಾರೆ. ಯಾವ ತರ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ, ಏನ್ ಕ್ವಾಲಿಟಿ ಇದೆ, ಅದು ಎಲ್ಲದು ಇನ್ಫಾರ್ಮೇಶನ್ ನೀವು ಇಲ್ಲಿನೂ ಬಂದ್ಬಿಟ್ಟು ತಿಳ್ಕೊಳ್ಬೋದು. ನೀವು ಕೆಳಗೆ ಇರೋದು ನಂಬರ್ಗೆ ಏನ್ ಬರ್ದಿದೆ ಅದರಲ್ಲಿ ನೀವು ಕಾಲ್ ಮಾಡ್ಬಿಟ್ಟು ತಿಳ್ಕೊಳ್ಬೋದು. ಇಲ್ಲ ನೀವು ಮೆಸೇಜ್ ಅಲ್ಲಿ ಕ್ಯಾಟ್ಲಾಗ್ನು ಕರ್ಸ್ಕೊಳ್ಬೋದು. ನಮ್ದು ವಾಟ್ಸ್ಆಪ್ ಅಲ್ಲಿ ಕ್ಯಾಟ್ಲಾಗ್ಸ್ ಬರುತ್ತೆ. ನೀವು ಮತ್ತೆ ನಮ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡ್ಬೋದು. ಬಾಹಿತಿ ಗಾರ್ಮೆಂಟ್ಸ್ ಇಲ್ಲ ಬಾಹಿತಿ ಟೆಕ್ಸ್ಟೈಲ್ ಅಂತ ಹೆಸರದಲ್ಲಿ ಬರುತ್ತೆ. ಅಲ್ಲಿ ನೀವು ಫಾಲೋನು ಮಾಡ್ಕೊಳ್ಬೋದು. ಡೈಲಿ ಅಪ್ಡೇಟ್ಸ್ ಬರುತ್ತೆ. ವ್ಯೂವರ್ಸ್ಗೆ ಯಾವ ರೀತಿ ಒಂದು ಕಲೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ ಸರ್. ಸೆಕೆಗಾಲ ಬರ್ತಾ ಇದೆ. ಸೆಕೆಗಾಲ ಬರುವಾಗ ಜಾಸ್ತಿ ಏನ್ ನಡೆಯುತ್ತೆ, ಹಾಫ್ ಸ್ಲೀವ್. ಇದೆಲ್ಲ ನೀವೇನ್ ನೋಡ್ತಾ ಇದ್ದೀರಾ, ಫುಲ್ ಹಾಫ್ ಸ್ಲೀವ್ ಕಲೆಕ್ಷನ್. ಎಲ್ಲ ಹಾಫ್ ಸ್ಲೀವ್ ಕಲೆಕ್ಷನ್. ಇನ್ನ ಕಲೆಕ್ಷನ್ಸ್ ಬರ್ತಾ ಇದೆ. ಫ್ಯಾನ್ಸಿ ಬೇಕಂದ್ರೆ ಫ್ಯಾನ್ಸಿ ಕಲೆಕ್ಷನ್ ಸಿಗತ್ತೆ. ವೆಡ್ಡಿಂಗ್ ಮದ್ವೆಗೆ ಬೇಕಂದ್ರೆ ಮದ್ವೆ ಕಲೆಕ್ಷನ್ ಸಿಗತ್ತೆ. ಸಿಂಪಲ್ ಅಲ್ಲಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕಲೆಕ್ಷನ್ ಸಿಗತ್ತೆ. ಬೇರೆ 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 ತರ ಬೇರೆ ಬೇರೆ ವೆರೈಟಿದು ಐಟಮ್ಸ್ ನಿಮ್ಗೆ ಸಿಗತ್ತೆ. ಸೈಜ್ ಎಲ್ಲ ಅವೈಲೇಬಲ್ ಸಿಗುತ್ತೆ ಸರ್? ನಮ್ಮ ಹತ್ರ ಸೈಜ್ S ಇಂದ ಬಂದ್ಬಿಟ್ಟು 5XL ತನಕ ಬೇರೆ 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 ವೆರೈಟಿಯಲ್ಲಿ ಸಿಗುತ್ತೆ. ಓಕೆ ಸರ್. ಫುಲ್ ಸ್ಲೀವ್ಸ್ ಅವೈಲೇಬಲ್ ಇದೆ? ಫುಲ್ ಸ್ಲೀವ್ ನು ಅವೈಲೇಬಲ್ ಇದೆ, ಹಾಫ್ ಸ್ಲೀವ್ ನು ಅವೈಲೇಬಲ್ ಇದೆ. ಇವಾಗ ನೀವು ನಮ್ಮ ಹತ್ರ ಬರ್ತಿರಲ್ವಾ, ನೀವು ನಮ್ದು ಪ್ರಿಂಟ್ ಕಲೆಕ್ಷನ್ ನೋಡಿ. ಇಲ್ಲಿಂದ ನಮ್ದು ಪ್ರಿಂಟ್ ಕಲೆಕ್ಷನ್ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ತನಕ ಪ್ರಿಂಟ್ ಹೋಗ್ತಾನೆ ಇರುತ್ತೆ. ಇಲ್ಲಿ ತನಕ ನೀವು ಯಾವಾಗ ಬರ್ತೀರಾ 170 ರೂಪೀಸ್ ಇಂದ ತಗೊಂಡು 330 ರೂಪೀಸ್ ತನಕ ನಿಮ್ಗೆ ಅಲ್ಲಿ ಪ್ರಿಂಟ್ ಸಿಗ್ಬಿಡುತ್ತೆ. ಕಲರ್, ಸೈಜ್, ಫಿನಿಶಿಂಗ್ ಏನಾದ್ರೂ ಇಲ್ಲಿ ನೀವು 100% ಗ್ಯಾರಂಟಿ ಜೊತೆಗೇನೆ ನೀವು ಮಾಲ್ ತಗೊಂಡು ಹೋಗಿ. ನಾವು ಅಷ್ಟು ಗ್ಯಾರಂಟಿ, ಅಷ್ಟು ಸಪೋರ್ಟ್ ನಾವು ಮಾಡ್ತೀವಿ.
ಓಕೆ ಸರ್. ಸರಿನಾ. ಇಲ್ಲಿ ನಮ್ದು ಫೇಮಸ್ ಪ್ರಾಡಕ್ಟ್ ಇನ್ವಿಸಿಬಲ್ ಸ್ಟಿಚಿಂಗ್ ನಾವು ಹೇಳ್ತೀವಿ. ಈ ಇನ್ವಿಸಿಬಲ್ ಸ್ಟಿಚಿಂಗ್ ಲೈಕ್ರಾದಲ್ಲಿ ಕಸ್ಟಮರ್ಸ್ ಬರ್ತಾರೆ ಅಂದ್ರೆ ಡಿಮ್ಯಾಂಡ್ ಮಾಡ್ತಾರೆ, ಬರೀ ಒಂದೇ ಹೇಳ್ತಾರೆ ಸರ್ RCB ಕೊಡಿ. RCB ಅಂದ್ರೆ ನಮ್ಮ ಕೋಡ್, ಇದ್ರಲ್ಲಿ ಒಂದು ಕೋಡ್ ಇರುತ್ತೆ, ಎಲ್ಲ ಶರ್ಟ್ ಒಂದು ಕೋಡ್ ಇರುತ್ತೆ. ಆ ಕೋಡ್ ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ನೋಡಿ ಓಕೆ ಸರ್. ಸ್ಟಿಚಿಂಗ್ ಏನು ಕಾಣಿಸಲ್ಲ ಇಲ್ಲಿ, ಎಲ್ಲ ನೋಡಿ 0 ಸ್ಟಿಚಿಂಗ್ ಶರ್ಟ್ಸ್. ಓಕೆ. ಇಲ್ಲಿ ಟಾಪ್ ಸೈಡ್ ಅಲ್ಲಿ ನೋಡಿ ಏನು ಸ್ಟಿಚಿಂಗ್ ಬರಲ್ಲ, ಬರೀ ಕಾಲರ್ ಮತ್ತೆ ನೆಕ್ ಬ್ಯಾಂಡ್ ಅಲ್ಲಿ ಬರುತ್ತೆ. ಇದು ಈಗ ಟ್ರೆಂಡಿಂಗ್ ಇರುವಂತ ಒಂದು ಇದೆಲ್ಲ ಲೈಕ್ರಾ. ಇವಾಗ ಏನಂದ್ರೆ ಮಾರ್ಕೆಟ್ ಅಲ್ಲಿ ಲೈಕ್ರಾ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಲ್ವಾ. ಟ್ರೆಂಡಿ ಇರೋ ಶರ್ಟ್ ಅಂದ್ರೆ ನಾನೇ ಹಾಕೊಂಡಿದ್ದೀನಿ ನೋಡಿ, ಪಾಪ್ಕಾರ್ನ್ ಇಂಪೋರ್ಟೆಡ್ ಲೈಕ್ರಾ. ಇವೆಲ್ಲ ಈ ತರ ಬೇರೆ ಬೇರೆ ತರ ಟ್ರೆಂಡಿ ಶರ್ಟ್ಸ್ ನಿಮ್ಗೆ ಬೇಕಂದ್ರೆ ನಮ್ಮ ಹತ್ರ ಯಾವಾಗಾದ್ರೂ ಸಿಗತ್ತೆ. ಇದು ನೋಡಿ ಡಬಲ್ ಪಾಕೆಟ್ ಪಾಪ್ಕಾರ್ನ್ಸ್, ಇದು ನೋಡಿ ಸಿಂಗಲ್ ಪಾಕೆಟ್ ಪಾಪ್ಕಾರ್ನ್ 100% ಕಾಟನ್ ಸಿಯರ್ ಸಕರ್ ಅಲ್ಲಿ ಬರುತ್ತೆ. ಈ ಸೇಮ್ ಅಲ್ಲಿ ನಿಮ್ಗೆ ಡಬಲ್ ಪಾಕೆಟ್ ಬೇಕಂದ್ರೆ ಇದು ನೋಡಿ ಡಬಲ್ ಪಾಕೆಟ್ ಅಲ್ಲಿ ನಿಮ್ಗೆ ಪಾಪ್ಕಾರ್ನ್ ಸಿಗತ್ತೆ 100% ಕಾಟನ್. ಇದ್ರದ್ದು ಪ್ರಿಂಟ್ದು ನಾವು ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ, 100% ಏನು ಪ್ರಾಬ್ಲಮ್ ಬರಲ್ಲ. ವಾಷಿಂಗ್ ಮಾಡಿ ಏನಾದ್ರು ಮಾಡಿ ಪ್ರಿಂಟ್ ಹೊರಗಡೆ ಬರಲ್ಲ. ಬಟ್ ಐರನ್ ಮಾಡಬೇಡಿ, ಐರನ್ ಮಾಡಿದ್ರೆ ಅದು ಇಟ್ಕೊಂಡ್ಬಿಡುತ್ತೆ. ಏನಾಗುತ್ತೆ ಸರ್ ಅದು? ಪ್ಲಾಸ್ಟಿಕ್ ಇದೆ ಅಲ್ವಾ, ಐರನ್ ಜಾಸ್ತಿ ಹೀಟ್ ಹಾಕಿದ್ರೆ ಅದು ಹೊರಗಡೆ ಬಂದ್ಬಿಡುತ್ತೆ. ಸೊ ನೀವು ಆರಾಮಾಗಿ ಇದು ಸಾಫ್ಟ್ ಆಗಿ ಐರನ್ ಹಾಕಿ ಏನೋ ಪ್ರಾಬ್ಲಮ್ ಬರಲ್ಲ, ಸರಿನಾ. ಬಟ್ ಇದೆಲ್ಲ 100% ಗ್ಯಾರಂಟಿ ಜೊತೆಗೆ ನಿಮ್ಗೆ ನಮ್ಮ ಹತ್ರ ಐಟಮ್ ಸಿಗುತ್ತೆ. ಮಿಕ್ಕಿದ್ದು ಇವಾಗ ಡಬಲ್ ಪಾಕೆಟ್ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಡಬಲ್ ಪಾಕೆಟ್ ಅಲ್ಲಿ ನೋಡಿ 100% ಕಾಟನ್ ರಿಯೋ. ಇದು ನೋಡಿ ಇದ್ರಲ್ಲಿ ಡಬಲ್ ಪಾಕೆಟ್ ಬರುತ್ತೆ. ಇದ್ರಲ್ಲಿ ನೋಡಿ ಡಬಲ್ ಪಾಕೆಟ್ ಅಲ್ಲಿ ನಿಮ್ಗೆ ಚೆಕ್ಸ್ ಬೇಕಂದ್ರೆ ಇದು ನೋಡಿ ಚೆಕ್ಸ್ ಬರುತ್ತೆ. ನಿಮ್ಗೆ ಇಂಪೋರ್ಟೆಡ್ ಅಲ್ಲಿ ಏನಾದ್ರು ಬೇಕಂದ್ರೆ ಇದು ನೋಡಿ ಸೇಮ್ ಶರ್ಟ್ ನಾನು ಏನು ಹಾಕಿದ್ದೀನಿ ಇದರದ್ದು ಬೇರೆ ಕಲರ್. ಓಕೆ. ಎಲ್ಲ ತರ ಸೈಜು ಇದರಲ್ಲೂ ಸಿಗುತ್ತೆ. ಎಸ್, M to XXL ಸೈಜ್ ಸಿಗುತ್ತೆ. ಸೇಮ್ ಶರ್ಟ್ ಬೇರೆ ಕಲರ್ ಅಲ್ಲಿ. ಇದರಲ್ಲಿ ನೋಡಿ ಒಂದೇ ನಮ್ದು ಸ್ಪೆಷಾಲಿಟಿ, ಓಕೆ, ಇನ್ವಿಸಿಬಲ್ ಸ್ಟಿಚಿಂಗ್. ನೋಡಿ ಸ್ಟಿಚಿಂಗ್ ಇದರಲ್ಲಿನೂ ಇಲ್ಲ, ಕಾಣಿಸೋದೇ ಇಲ್ಲ ಅಲ್ವಾ. ಇಲ್ಲಿ ನೋಡಿ ಫುಲ್ ಪ್ಲೇನ್ ಬೇಸಿಕ್ ಶರ್ಟ್, ನಿಮ್ಗೆ ಎಲ್ಲಿನೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಅದೇ ನಮ್ಮ ಸ್ಪೆಷಾಲಿಟಿ, ಇದೇ ನಮ್ಮ ಟೆಕ್ನಿಕು. ಹೇಗೆ ಅದು ಇನ್ವಿಸಿಬಲ್ ಸ್ಟಿಚಿಂಗ್ ಇದ್ರೆ ಅದು ನಾವು ಬರೀ ಲೈಕ್ರಾ ಶರ್ಟ್ಸ್ ಅಲ್ಲಿ ನಿಮ್ಗೆ ಕೊಡ್ತೀವಿ. ಓಕೆ ಸರ್. ಇಂಪೋರ್ಟೆಡ್ ಅಲ್ಲಿ ಬೇರೆ ಏನಾದರೂ ಬೇಕೆ ಇದು ನೋಡಿ ವೆಲ್ವೆಟ್ ಅಲ್ಲಿ ಇಂಪೋರ್ಟೆಡ್. ಕಲರ್ ಚೇಂಜಿಂಗ್, ಈ ತರ ಮಾಡಿದ್ರೆ ಒಂದು ಕಲರು, ಈ ತರ ಮಾಡಿದ್ರೆ ಒಂದು ಕಲರು, ಕಲರ್ ಚೇಂಜ್ ಆಗುತ್ತೆ. ಇದು ವೆಲ್ವೆಟ್ ಅಲ್ಲಿ ಬರುತ್ತೆ. ಆಮೇಲೆ ನೀವು ಇನ್ನ ನೋಡ್ಬೇಕಂದ್ರೆ 100% ಕಾಟನ್ ಲೆನಿನ್ ಸ್ಲಬ್ 260 rupeesಗೆ ನಮ್ಮ ಹತ್ರ ಸಿಗ್ಬಿಡುತ್ತೆ. ಮತ್ತೆ ನಮ್ಮ ಸೈಜ್ ನೋಡಿ ಎಲ್ ಸೈಜ್ ಅಂದ್ರೆ ಪಕ್ಕಾ ಎಲ್ ಸೈಜ್ ಬರುತ್ತೆ. ಏನೆಲ್ಲ ಸ್ಲಿಮ್ ಫಿಟ್ ಬರುತ್ತೆ ಹೇಗೆ ಸರ್? ನಮ್ದು ಸ್ಲಿಮ್ ಫಿಟ್, ಸ್ಮಾರ್ಟ್ ಫಿಟ್ ಬರುತ್ತೆ. ಸುಮಾರು ಜನ ಹೇಳ್ತಾರೆ ನಂದು ಎಲ್ ಸೈಜ್ 20 ಪಕ್ಕ ಬರುತ್ತೆ, 20 ಪಕ್ಕ ಬರುತ್ತೆ. ಅದೇ ಎಲ್ ಸೈಜ್ ಅಲ್ಲ, ಅದು ನಮ್ದು ಎಮ್ ಸೈಜ್ 20 ಬರುತ್ತೆ. ನಮ್ದು ಎಲ್ ಸೈಜ್ ಪಕ್ಕ 21 ಇಂದ 21.5 ಬರುತ್ತೆ. ಅಷ್ಟು ದೊಡ್ಡದು ನಮ್ಮ ಸೈಜು. ಯಾಕಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ಅದೇ, ಸರಿನಾ. ಓಕೆ ಸರ್. ಇದರ ಕಲರ್ಸ್ ಎಲ್ಲ ಸಿಗುತ್ತಲ್ಲ ಸರ್? ಎಸ್, ಕಲರ್ಸ್ ಎಲ್ಲ ಐಟಮ್ಸ್ ನಮ್ಮ ಹತ್ರ ಏನಿದೆ ವೀಕ್ಷಕರೇ, ಎಲ್ಲದರಲ್ಲಿ ನಮಗೆ ಪ್ಲೇನ್ ಇರಲಿ 100 ಕಲರ್ ಇರುತ್ತೆ, ಚೆಕ್ಸ್ ಇರಲಿ 300 ಕಲರ್ ಇರುತ್ತೆ, ಪ್ರಿಂಟ್ ಇರಲಿ 500 ಕಲರ್ ಇರುತ್ತೆ. ಎಲ್ಲದರಲ್ಲಿನೂ ನಿಮಗೆ ವೇರಿಯಸ್ ಕಲರ್ ಸಿಗುತ್ತೆ, ಸರಿನಾ. ಮತ್ತೆ ನಮ್ದು ತುಂಬಾ ಫೇಮಸ್ ಏನಂದ್ರೆ ಎಲ್ಲರೂ ಒಂದೇ ಕೇಳ್ತಾರೆ, 150 rupees ಶರ್ಟ್ ಯಾವ್ದಿದೆ, 150 rupees ಶರ್ಟ್ ಯಾವ್ದಿದೆ. ಇದು ನೋಡಿ 150 ರೂಪಾಯಿಗೆ ಶರ್ಟ್, ಕಾಟನ್ ಬ್ಲೆಂಡ್ ಯಾನ್ ಡೈಟ್ ಚೆಕ್ಸ್. ಇದು 150 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಸಾಫ್ಟ್ ಫ್ಯಾಬ್ರಿಕ್ ಸಿಗುತ್ತೆ ರೀಸೇಲ್ ಪರ್ಪಸ್ಗೆ. ನೀವು ಆರಾಮಾಗಿ ಇದು ಯೂಸ್ ಮಾಡಿಬಿಟ್ಟು ಸೇಲ್ನು ಮಾಡ್ಕೊಳ್ಬೋದು. ಓಕೆ ಸರ್, ಸರಿನಾ. ಬೇರೆ ಯಾವ ಕ್ವಾಲಿಟಿ ಇದೆ? ಮತ್ತೆ ಸುಮಾರು ಕ್ವಾಲಿಟಿ ಇದೆ. ಇದು ನೋಡಿ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತಿರಲ್ವಾ, ಇಷ್ಟು ಏನ್ ನೋಡ್ತಾ ಇದ್ದೀರಾ 150 ರೂಪಾಯಿಂದ ತಗೊಂಡು ಇಲ್ಲಿ ತನಕ ಬಂದ್ರೆ 330 rupees ತನಕ ನಿಮ್ಗೆ ಚೆಕ್ ಸಿಗುತ್ತೆ. ಎಷ್ಟು? 150 ರೂಪಾಯಿಂದ ತಗೊಂಡು 330 rupees ತನಕ. ಮತ್ತೆ ನೀವು ಡಬಲ್ ಪಾಕೆಟ್ ಅಲ್ಲಿ ಏನ್ ನೋಡ್ತಾ ಇದ್ರಿ ಎಲ್ಲ ಬೇರೆ 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 ಕಲೆಕ್ಷನ್ ಡಬಲ್ ಪಾಕೆಟ್ ಅಲ್ಲಿ ನಿಮ್ಗೆ ಸಿಗತ್ತೆ. ಮತ್ತೆ ಇಲ್ಲಿ ಪ್ಲೇನು, ಇದು ಪ್ಲೇನ್ ನೀವು ಇಲ್ಲಿ ಬಂದಿದ್ರೆ ನೋಡಿ 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 ಎಲ್ಲ ನೀವು ನೋಡ್ತಾ ಇರ್ತೀರಾ. ತುಂಬಾ ಕಲೆಕ್ಷನ್ ಇದೆ. ಇದೆಲ್ಲ ಬಂದ್ಬಿಟ್ಟು 190 rupees ಇಂದ ತಗೊಂಡು 330 rupees ತನಕ ಸಿಗತ್ತೆ. ಸೊ ಆ ತರ ಕ್ವಾಲಿಟಿ ಬಂದ್ಬಿಟ್ಟು ಕಾಟನ್, ಟ್ವಿಲ್, ಪಾಲಿ, ಕಾಟನ್ ಬ್ಲೆಂಡ್, ಫಾರ್ಮಲ್, ಡಿಜಿಟಲ್ ಪ್ರಿಂಟ್, ಸ್ಯಾಟಿನ್ ಏನಾದ್ರೂ ಇರ್ಲಿ ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಮಿನಿಮಮ್ 10,000 rupees ಪರ್ಚೇಸ್ ಮಾಡಬೇಕು, 10,000 ಅಬವ್ ಮಾಡಬೇಕು, ಸರಿನಾ. ಆ 10,000 ಅಬವ್ ಏನು ಪರ್ಚೇಸ್ ನೀವು ಮಾಡ್ತೀರಾ ಅದ್ರಲ್ಲಿ ನಾವು ಎಲ್ಲ ನಿಮಗೆ ಏನು ಬೆನಿಫಿಟ್ಸ್ ಇದೆ ಎಲ್ಲ ಇದೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಹಾಗೆ ಸರ್, ಶರ್ಟ್ ಮಾತ್ರ ಇದೆಯಾ, ಬೇರೆ ಜೀನ್ಸ್ ಅಥವಾ ಟ್ರೌಸರ್ಸ್? ಇಲ್ಲ, ನಾವು ಬರೀ ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಮತ್ತೆ ನಮ್ದು ಏನು ಸ್ಪೆಷಾಲಿಟಿನೇ
ಏನಂದ್ರೆ ನಿಮ್ಗೆ ನಿಮ್ ಬ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ನೀವು ನಮ್ಮ ಹತ್ರ ಬನ್ನಿ, ನಾನು ನಿಮ್ ಬ್ರ್ಯಾಂಡ್ ಅಲ್ಲಿ ಪ್ರೊಡಕ್ಷನ್ ಮಾಡ್ಬಿಟ್ಟು ಕೊಡ್ತೀನಿ. ಮಾಡ್ತೀರಿ. ಬಟ್ ಮಿನಿಮಮ್ 1000 ಪೀಸ್ ಇರಬೇಕು. ಅದರಿಂದ ಕಡಿಮೆ ನಾವು ಇಂಟ್ರೆಸ್ಟ್ ಕೊಡಲ್ಲ. ಓಕೆ ಓಕೆ, ಸರಿನಾ? ಅವ್ರದೇ ಒಂದು ಬ್ರ್ಯಾಂಡ್ ಅಲ್ಲಿ ಎಸ್, ಮಿನಿಮಮ್ 1000 ಪೀಸ್. ನೀವು ಬೇರೆ ಬೇರೆ ವೆರೈಟಿ ತಗೊಳ್ಳಿ, 30 ಕಲರ್ ತಗೊಳ್ಳಿ, 1000 ಪೀಸ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಮಿನಿಮಮ್ 1000 ಪೀಸ್ ಇರಬೇಕು. ಓಕೆ, ಸರಿನಾ? ಓಕೆ. ಈಗ ಕರ್ನಾಟಕದ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲ ನಿಮಗೆ ಕಾಲ್ಸ್ ಮಾಡ್ತಾ ಇದ್ದಾರೆ, ಹೇಗೆ ಅವರಿಗೆ ಅವ್ರ ಟ್ರಾನ್ಸ್ಪೋರ್ಟ್ ಇದು ಮಾಡ್ತಾರೆ? ಅದೇ ಸುಮಾರು ಟ್ರಾನ್ಸ್ಪೋರ್ಟ್ಸ್ ಇದ್ದಾರೆ ಇಲ್ಲಿ. ಬಸ್ ಸರ್ವಿಸ್ನೂ ಇದೆ, ಮತ್ತೆ ಬೇರೆ ಬೇರೆ ಕರ್ನಾಟಕದಲ್ಲಿ ಸುಮಾರು VRL ಇದೆ, ಇಲ್ಲ SRS ಇದೆ. ಸುಮಾರು ಕರ್ನಾಟಕದಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಸಪೋರ್ಟ್ ಮಾಡ್ತಾರೆ ಅದರಲ್ಲಿನೂ ನಾವು ಹಾಕ್ತೀವಿ. ನಿಮ್ಮದು ಎಲ್ಲ ಬಾಯ್ದು ಯಾವ ಟ್ರಾನ್ಸ್ಪೋರ್ಟ್ ಇರುತ್ತೆ ಅವ್ರದ್ದು ರಿಕ್ವೆಸ್ಟ್ ಪ್ರಕಾರನೂ ನಾವು ಟ್ರಾನ್ಸ್ಪೋರ್ಟಲ್ಲಿ ಐಟಮ್ಸ್ ಕೊಡ್ತೀವಿ. ಅವ್ರು ಏನು ಆರ್ಡರ್ ಸೈಜಸ್ ಕೊಡ್ತಾರೆ ಅದನ್ನ ನೀವು ಡಿಸ್ಪ್ಯಾಚ್ ಮಾಡ್ತೀರಿ. ಅದರಲ್ಲಿ ಏನು ಟೆನ್ಷನ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಕರೆಕ್ಟ್ ಕ್ವಾಲಿಟಿ, ಕರೆಕ್ಟ್ ಡಿಸೈನ್, ಕರೆಕ್ಟ್ ಇನ್ಫಾರ್ಮೇಷನ್ ಜೊತೆಗೇನೆ ನಾವು ಮಾಲ್ ಕೊಡ್ತೀವಿ. ಓಕೆ ಸರ್. ಇವಾಗ ಬೇರೆ ಯಾವ್ದಾದ್ರು ಸೈಜ್ ಬೇಕಾಗಿರುತ್ತೆ ಒಂದು ಸ್ವಲ್ಪ ಸ್ಟಾಕ್ಗಳು, ಸೊ ಅದನ್ನ ಯಾವ ರೀತಿ ಸೆಂಡ್ ಮಾಡ್ತೀರಾ? ಆ ಥರ ಅಸಾರ್ಟೆಡ್ ಸೈಜ್ ನಮ್ಮ ಹತ್ರ ಸಿಗಲ್ಲ. ನಮ್ಮ ಹತ್ರ ಬರೀ ಫ್ರೆಶ್ ಸ್ಟಾಕ್ ಸಿಗುತ್ತೆ. ನಾವು ಲಾಟ್ ಬಿಸ್ನೆಸ್ ಮಾಡಲ್ಲ. ನಾವು ಲಾಟ್ದು ಬಟ್ಟೆ ತಗೊಂಡು ಕಡಿಮೆ ಬೆಲೆಗೆ ಸೇಲ್ ಮಾಡೋದು, ಆ ಥರ ಬಿಸ್ನೆಸ್ ಮಾಡಲ್ಲ. ನಮ್ದು ಕಂಪನಿದು ಏನು ಸ್ಪೆಷಾಲಿಟಿ ಅಂದರೆ, ಇವತ್ತು ನೀವು ಒಂದು ಬಟ್ಟೆ ತಗೊಂಡು ಹೋಗಿದ್ರೆ ಇಡೀ ವರ್ಷ ಆ ಬಟ್ಟೆ ಸಿಗುತ್ತೆ. ಓಕೆ, ಬರೀ ಕಲರ್ ಚೇಂಜ್ ಆಗ್ತಾ ಇರುತ್ತೆ. RCB ಕೋಡ್ ಇರುತ್ತೆ, ಆ ಕೋಡ್ ಜೊತೆ ಹೇಳಿ ನಮಗೆ ಈ ಕೋಡ್ ಇದೆ ಅಷ್ಟೇ ನೀವು ಹೇಳಬೇಕು. ಓಕೆ ಸರ್. ನಿಮ್ಗೀಗ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಹತ್ರ ನಮ್ಮದು ಆನ್ಲೈನ್ ನೀವು ನೋಡ್ಬೋದು. ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಾವು ಕೊಟ್ಟಿರ್ತೀವಿ, ಅದರಲ್ಲಿ ನಮ್ಮದು ಮೊಬೈಲ್ ನಂಬರ್ನೂ ಇರುತ್ತೆ. ಆಮೇಲೆ ನಮ್ಮದು ಆಫೀಸ್ ಬಂದುಬಿಟ್ಟು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಅಡಿಯಾರ್ ಆನಂದ್ ಭವನ್ನಿಂದ ಬರೀ 20 ಇಂದ 30 ಮೀಟರ್ ಅಲ್ಲೇ ನಮ್ಮದು ಆಫೀಸ್ ಇರೋದು. ನೀವು ಆರಾಮಾಗಿ ನಡ್ಕೊಂಡು ಬಂದಿದ್ರೇನೂ ಬರ್ಬೋದು. ನಮ್ಮ ಕಂಪನಿದು ಮಾಹಿತಿ ಗಾರ್ಮೆಂಟ್ಸ್ ಗೂಗಲ್ ಮ್ಯಾಪ್ಸಲ್ಲಿ ಹಾಕಿರೋ ಕರೆಕ್ಟಾಗಿ ನಮ್ಮ ಆಫೀಸ್ ಕೆಳಗೆ ಬಂದ್ಬಿಡ್ತೀರಾ. ಓಕೆ, ಹಾಗಾದ್ರೆ ಸರ್ ಈ ಬಿಸ್ನೆಸ್ ಯಾರೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಯಾರೆಲ್ಲ ಮಾಡ್ಬೋದು ಅಂದರೆ, ಇವಾಗ ಸುಮಾರು ಜನ ಯಂಗ್ಸ್ಟರ್ಸ್ನು ಮಾಡ್ತಾರೆ. ಯಾರ್ದು ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ, ಅವ್ರು ಕಾಲೇಜಿಂದ ಪಾಸ್ ಔಟ್ ಆಗಿರ್ತಾರೆ, ಅವರೆಲ್ಲನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಬಂದ್ಬಿಟ್ಟು ಸೆಟ್ ವೈಸ್ ತಗೊಳ್ತಾರೆ, ಫ್ರೆಂಡ್ ಸರ್ಕಲ್ಗೆ ಎಲ್ರಿಗೂ ಸೇಲ್ ಮಾಡ್ತಾರೆ. ಆ ಥರ ಮನೆಯಲ್ಲಿ ಕೊಡ್ತಾರೆ, ಫ್ರೆಂಡ್ಸ್ ಫ್ಯಾಮಿಲಿಗೆ ಕೊಡ್ತಾರೆ. ಡಿಪೆಂಡ್ಸ್ ನಿಮ್ಮ ಇಂಟ್ರೆಸ್ಟ್ ಯಾವುದಿದೆ, ನೀವು ಹೇಗೆ ಬಿಸ್ನೆಸ್ ಮಾಡಬೇಕಂತ, ಅದು ನಿಮ್ಮ ಮೇಲೆ. ಹೌದು ಸರ್. ಯಾಕಂದ್ರೆ ತುಂಬಾ ನಿರುದ್ಯೋಗ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಅಂಥವರಿಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ? ಸ್ವಂತ ಬಿಸ್ನೆಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಕಾಂಪಿಟೇಟಿವ್ ರೇಟಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ ಕೊಡ್ತೀವಿ. ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ಈ ಥರದ ಪ್ರಾಡಕ್ಟ್ ನಮಗೆ ಇಷ್ಟು ಫಾಸ್ಟ್ ಮೂವಿಂಗ್ ಇದೆ, ಇದು ಸ್ಲೋ ಮೂವಿಂಗ್ ಇದೆ, ನೀವು ಇದು ಎಕ್ಸ್ಪೆರಿಮೆಂಟ್ ಮಾಡಿ. ಬಟ್ ನಾವು ಅದನ್ನು ರೆಕಮೆಂಡ್ ಮಾಡ್ತೀವಿ. ನೀವು ನಿಮ್ಮದು ರಿಸರ್ಚ್ ಮಾಡಿ, ಆ ಕಡೆ ನಿಮ್ಮದು ಕಸ್ಟಮರ್ ಬೇಸ್ ಹೇಗಿದ್ದಾರೆ, ನಿಮ್ಮದು ಕಾಂಟ್ಯಾಕ್ಟ್ಸಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವಾ, ನಿಮ್ಗೇನೋ ಒಂದು ಐಡಿಯಾ ಇರುತ್ತೆ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಆ ಸುತ್ತ ಏರಿಯಾದಲ್ಲಿ ಜನರು ಏನು ಸೇಲ್ ಮಾಡ್ತಾ ಇದ್ದಾರೆ, ಅದು ನಾವು ರೆಕಮೆಂಡ್ ಮಾಡ್ತೀವಿ. ಮಿಕ್ಕಿದ್ದು ಇಲ್ಲಿ ಬಂದುಬಿಟ್ಟು ಯಾವ ಥರ ಪ್ರಾಡಕ್ಟ್ ಇದೆ, ಯಾವ ಥರ ಡಿಸೈನ್ ಇದೆ, ಯಾವ ಥರ ಇದೆ, ಅದು ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ನೀವು ಅದರಲ್ಲಿ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್. ಓಕೆ ಸರ್. ಹಾಗೆ ಮಾರ್ಕೆಟ್ನಲ್ಲಿ ತುಂಬ ಕಂಪನಿಗಳಿದ್ದಾವೆ, ಬೇರೆ ಬೇರೆ ಬ್ರ್ಯಾಂಡ್ ಇದ್ದಾವೆ. ಸೊ ಆ ಬ್ರ್ಯಾಂಡಿಗೂ ನಿಮ್ಮ ಬ್ರ್ಯಾಂಡಿಗೂ ಏನು ಡಿಫ್ರೆನ್ಸ್? ನಿಮ್ಮದೇ ಯಾಕೆ ಬ್ರ್ಯಾಂಡ್ ತಗೋಬೇಕು? ಮಾರ್ಕೆಟಲ್ಲಿ 1000 ಬ್ರ್ಯಾಂಡ್ ಇದ್ದಾರೆ. ಓಕೆ. ಬೆಂಗಳೂರಲ್ಲೇ ಟೋಟಲ್ 25,000 ಶರ್ಟ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. ಸರಿನಾ? 25,000ಅಲ್ಲಿ ನಾನು ಹೇಳ್ತೀನಿ, ಯಾರು ಚೆನ್ನಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಇರ್ತಾರಲ್ವ, ಅವ್ರು ಬರೀ 10%. ರೀಸೆಂಟ್ ಸರ್ವೆ ಆಫ್ ಇಂಡಿಯಾನೇ ನೋಡಿದ್ರೆ ಅದರಲ್ಲಿ ಬರೀ 10% ಮ್ಯಾನುಫ್ಯಾಕ್ಚರರ್ಸ್ ಆ್ಯಕ್ಚುಲ್ ಆಗಿ ಆ ಥರದ ಕ್ವಾಲಿಟಿ ಕೊಡ್ತಾರೆ. ಯಾಕೆ ನಾವು ಆ ಥರದ ಕ್ವಾಲಿಟಿ ಕೊಡ್ತೀವಿ ಅಂದರೆ, ನಾವು ಆಲ್ರೆಡಿ ದೊಡ್ಡ ದೊಡ್ಡ ಕಂಪನಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಕ್ವಾಲಿಟಿ ಬೇಕು ಅದು ನಮ್ಗೆ ಗೊತ್ತು. ಆ ಸೇಮ್ ಕ್ವಾಲಿಟಿ, ಆ ಸೇಮ್ ಪ್ರಾಡಕ್ಟ್, ಆ ಸೇಮ್ ಎಕ್ಸ್ಪೀರಿಯನ್ಸ್ ನಾವು ಎತ್ತಾಕೊಂಡು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೂ ನಾವು ಕೊಡ್ತಾ ಇದ್ದೀವಿ. ಅವರಿಗೂ ಆ ಒಂದು ಕ್ವಾಲಿಟಿ ಸಿಗುತ್ತೆ. ಅವ್ರಿಗೆ ಏನು ಸಿಗ್ತಾ ಇದೆ, ಯಾವ ರೇಟಲ್ಲಿ ಸಿಗ್ತಾ ಇದೆ, ಇವ್ರಿಗೇನೋ ಆ ರೇಟಲ್ಲೇ ಸಿಗ್ತಾ ಇದೆ. ಹೌದು ಸರ್. ಅವರು ಆ ಸೇಮ್ MRP ಅವ್ರು ಏನು 599ಗೆ ಅಲ್ಲಿ ಆ ಶೋರೂಮಲ್ಲಿ ಸೇಲ್ ಮಾಡ್ತಾ ಇದ್ರೆ, ಇವ್ರು ಅವ್ರ ಅಂಗಡಿಯಲ್ಲಿ 499, 599 ಸೇಲ್ ಮಾಡ್ಕೊಳ್ಬೋದು. ಹೌದು, ಆರಾಮ ಅಷ್ಟು ಪ್ರಾಫಿಟ್ನು ಬರುತ್ತೆ. ಮತ್ತೆ ಕಸ್ಟಮರ್ ಅದು ಹೇಳಲ್ಲ, ನಾನು ಇಲ್ಲಿ ಈ ಶೋರೂಮ್ ಹೋಗಿದ್ದೆ, ಅದು ಅವ್ರ ಕ್ವಾಲಿಟಿ ಚೆನ್ನಾಗಿದೆ, ನಿಮ್ದು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ ಸರ್. ಹಾಗೆ ಟಿ ಶರ್ಟ್ ಏನಾದ್ರು ಸಿಗುತ್ತೆ ಸರ್ ಇದ್ರ ಜೊತೆಗೆ? ನಮ್ಮ ಹತ್ರ ಟಿ ಶರ್ಟ್ಸ್ ಏನು ಆ ಥರ ಸಿಗಲ್ಲ. ಬಟ್ ಇನ್ ಕೇಸ್ ಕಸ್ಟಮೈಸ್ಡ್ ರಿಕ್ವೈರ್ಮೆಂಟ್ ಇದ್ರೆ ನಾವು ಮಾಡ್ಬಿಟ್ಟು ಕೊಡ್ತೀವಿ. ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಎಸ್. ನೋಡಿ ವೀಕ್ಷಕರೇ, ನಮ್ಮದು ಇಷ್ಟು ದೊಡ್ಡದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅದರಲ್ಲಿ ಇಷ್ಟು ವೆರೈಟೀಸ್ ನಾವು ನಿಮಗೋಸ್ಕರ ಇಟ್ಟಿದ್ದೀವಿ. ನೀವು ಯಾವಾಗಾದರೂ ನೀವು ನೋಡ್ಬೋದು, ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು, ಐಡಿಯಾ ತೊಗೊಳ್ಬೋದು. ಮತ್ತು ನೀವು ನಿಮ್ಮದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ. 10,000 to 15,000 ಇನ್ವೆಸ್ಟ್ಮೆಂಟಲ್ಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ನಮ್ಮ ಕಲೆಕ್ಷನ್ಸ್ನ ನೀವು ಫ್ರೆಂಡ್ ಸರ್ಕಲ್ ಎಲ್ರಿಗೂ ಸರ್ಕ್ಯುಲೇಟ್ ಮಾಡಿಬಿಟ್ಟು ಬಿಸ್ನೆಸ್ನ ಒಂದು ಚಾಲೂ ಮಾಡೋದು, ಬಿಸ್ನೆಸ್ ರೀತಿನ
ನೀವು ಉಪಯೋಗ ಮಾಡ್ಬೋದು. ಹೋಲ್ಸೇಲ್ ಆಗಿ ಮಾತ್ರ ಕೊಡ್ತಾ ಇರೋದು, ರಿಟೇಲರ್ಗೆ ಏನಾದ್ರು ಕೊಡ್ತಾ ಇದ್ದೀರಾ ಇಲ್ಲಿ? ಇಲ್ಲ, ಬರೀ ಹೋಲ್ಸೇಲ್ ಬಿಸ್ನೆಸ್, ರಿಟೇಲ್ ಯಾರು ಅಂಗಡಿ ಇರ್ತಾರೆ ಅವ್ರಿಗೆ ನಾವು ಕೊಡ್ತಾ ಇದೀವಿ. ರಿಟೇಲ್ ಅವ್ರು ಬರ್ತಾರೆ, ಯಾರು ಅಕಸ್ಮಾತ್ ಬಂದ್ಬಿಡ್ತಾರೆ ನಾವು ಅವ್ರಿಗೆ ಇಲ್ಲಿ ರಿಟೇಲ್ ಅಲ್ಲಿ ಕೊಡ್ತೀವಿ. ಬಟ್ ಆ ಥರ ನಾವು ರಿಟೇಲ್ ಅಲ್ಲಿ ಅಷ್ಟು ಉಪಯೋಗ ಮಾಡೋದು ಇಲ್ಲ, ಆ ಬಿಸ್ನೆಸ್ ನ ಇನ್ನ ಫೋಕಸ್ ಮಾಡೋದು ನಾವು ಇನ್ನ ಅದು ಯೋಚನೆ ಮಾಡಲಿಲ್ಲ. ಮಿಕ್ಕಿದ್ದು ಇನ್ನ ಏನಾದರೂ ಇನ್ಫಾರ್ಮೇಶನ್ ಬೇಕಂದ್ರೆ ಕೆಳಗೆ ಇರೋದು ನಂಬರ್ಗೆ ನೀವು ಸಂಪರ್ಕ ಮಾಡಿ. ಮತ್ತೆ ಇಲ್ಲ ಅಂದರೆ ನಮ್ಮದು ಆಫೀಸ್ ಇದೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಡಿಯಾರ್ ಆನಂದ್ ಭವನ್ ಹತ್ರ. ಅಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟು ವಿಸಿಟ್ನು ಮಾಡ್ಬೋದು. ಮತ್ತು ನಮ್ಮದು ಚಾನಲ್ನ ನೀವು ಫಾಲೋ ಮಾಡ್ಬೋದು. ಬಾಹತಿ ಗಾರ್ಮೆಂಟ್ಸ್ ಹೆಸರದಲ್ಲಿ ನಮ್ಮ ಚಾನಲ್ ಇರುತ್ತೆ. ಕೆಳಗೆ ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ನೀವು ಅದೆಲ್ಲ ಫಾಲೋ ಮಾಡಿಬಿಟ್ಟು ನೀವು ನಮ್ಮಿಂದ ಏನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ತಿಳ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಕೇವಲ ಒಂದು 10 ರಿಂದ 15 ಸಾವಿರದಲ್ಲಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಇದೊಂದು ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಮಾಡ್ತಾ ಇರುವಂಥವ್ರು, ಅಂದರೆ ಈಗ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥವ್ರು ಕೂಡ ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಒಂದು ಹೊಸ ಬಿಸ್ನೆಸ್ಸನ್ನು ಮಾಡುವಂಥವ್ರು ಕೂಡ ಈ ಬಿಸ್ನೆಸ್ಸನ್ನು ಮಾಡಿ ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು. ಸೊ ಇನ್ನೇಕೆ ತಡ, ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ಒಂದು ನಂಬರ್ಗೆ ಕರೆ ಮಾಡಿಬಿಟ್ಟು ಎಲ್ಲ ರೀತಿಯಾದ ಮಾಹಿತಿಯನ್ನು ಪಡ್ಕೊಂಡು ನೀವು ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಪಡ್ಕೋಬೋದು. ಸೊ ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕಂಪನಿಯ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಅವರಿಗೆ ಕರೆ ಮಾಡಿಬಿಟ್ಟು ಎಲ್ಲ ರೀತಿಯಾದ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.